ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗುಲಾಬಿ ಗಿಡದಲ್ಲಿ ಹೊಸ ಚಿಗುರು ಬರುವುದಕ್ಕೆ ನಾನು ಆಲ್ರೆಡಿ ಒಂದು ಗೊಬ್ಬರನ ಹಾಕ್ಕೊಂಡಿದ್ದೆ. ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡಿತ್ತು ಸ್ನೇಹಿತರೆ. ನಮ್ಮ ಗಾರ್ಡನಲ್ಲಿರುವಂತಹ ರೋಸ್ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಎಲ್ಲ ಹೊಸ ಚಿಗುರು ಬರ್ತಾಯಿದೆ, ಒಂದೊಂದು ಮುಗ್ಗಾಗ್ತಾ ಇದ್ದಾವೆ, ಹೂವು ಕೂಡ ಆಗ್ತಾ ಇದ್ದಾವೆ ಸ್ನೇಹಿತರೆ. ಗಿಡ ಒಣಗ್ತಾ ಇರೋದು ಕೂಡ ಹೊಸ ಚಿಗುರು ಕೂಡ ಬರ್ತಾ ಇದೆ. ಇದಕ್ಕೆ ನಾನು ಯಾವ ಹೋಮ್ಮೇಡ್ ಫರ್ಟಿಲೈಸರ್ನ ಹಾಕಿದೆ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹೊಸಬರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಮ್ಮ ಗಾರ್ಡನಲ್ಲಿರುವಂತಹ ರೋಸ್ ಗಿಡಗಳನ್ನ ನೀವು ನೋಡ್ತಾ ಇರ್ಬೋದು. ಪಾಟಲ್ಲಾಗಿರ್ಬೋದು ಅಥವಾ ನೆಲದ ಮೇಲೆ ಹಾಕಿರುವಂತಹ ಗಿಡಗಳಾಗಿರ್ಬೋದು, ತುಂಬಾ ಹೆಲ್ದಿಯಾಗಿ ಬಂದಿದ್ದಾವೆ. ಹೂವು ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತಾ ಇದ್ದಾವೆ. ಗಿಡ ತುಂಬ ಮೊಗ್ಗು ಹೂಗಳೆಲ್ಲ ಆಗ್ತಾ ಇದ್ದಾವೆ ಸ್ನೇಹಿತರೆ. ನಾನೊಂದು ಆ ಗೊಬ್ಬರನ ಹಾಕಿದ್ಮೇಲೆ ಗಿಡ ತುಂಬಾ ಹೆಲ್ದಿಯಾಗಿ ಬಂದಿದೆ. ಯಾವ ಗೊಬ್ಬರ ಹಾಕ್ತಾಯಿದ್ದೀನಿ ಅಂತ ನಿಮಗೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಯಾರು ಮನೆಯಲ್ಲಿ ರೋಸ್ ಗಿಡಗಳಲ್ಲಿ ಹೂ ಬರ್ತಾ ಇಲ್ವೋ ಅವರು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಖಂಡಿತ ಗಿಡಗಳು ಹೆಲ್ದಿಯಾಗಿ ಇರುತ್ತವೆ ಮತ್ತು ಹೂವು ಕೂಡ ಅಷ್ಟೇ ಚೆನ್ನಾಗಿ ಬಿಡುತ್ತವೆ ಸ್ನೇಹಿತರೆ. ನೋಡಿ, ನಾನು ಇವಾಗೆಲ್ಲ ಕಟ್ ಮಾಡಿ ಒಂದು ಗೊಬ್ಬರ ಕೊಟ್ಟಮೇಲೆ ಈಗ ಎಲ್ಲ ಹೂವು ಸ್ಟಾರ್ಟ್ ಆಗ್ತಾಯಿದೆ ಗಾರ್ಡನ್ನಲ್ಲಿ. ಇಲ್ಲಿ ಒಂದು ಗಿಡ ಒಣಗೋಗ್ತಾಯಿತ್ತು. ಇದು ಒಣಗೋಗ್ತಾ ಇದೆಯಲ್ಲ ಅಂದ್ಬಿಟ್ಟು ಆ ಒಂದು ನಾನು ಹಾಕಿದ್ಮೇಲೆ ಗಿಡ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಬರ್ತಾ ಇದೆ. ಅದು ಕೂಡ ಚೆನ್ನಾಗಿ ಇದಾಗ್ತಾಯಿದೆ, ಚಿಗುರು ಹೊಡಿತಾ ಇದೆ. ನೋಡ್ತಾ ಇರ್ಬೋದು ನೀವು, ಒಂದೊಂದು ಗಿಡದಲ್ಲೆಲ್ಲ ಮೊಗ್ಗುಗಳಾಗಿದೆ, ಒಂದೊಂದು ಗಿಡದಲ್ಲೆಲ್ಲ ಹೂಗಳಾಗ್ತಾ ಇದೆ. ಹಾಗೆ ನೋಡ್ತಾ ಇದ್ರೆ ನೀವು ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬರ್ತಾ ಇದ್ದಾವೆ ಗಿಡಗಳು ಅಂತ ನೀವು ನೋಡ್ತಾ ಇರ್ಬೋದು. ನಮ್ಮ ಗಾರ್ಡನಲ್ಲಿರೋದು ಈ ಒಂದು ಗಿಡದಲ್ಲಿ ಹೂವು ಬರ್ತಾನೆ ಇರುತ್ತೆ ಮತ್ತು ಹೊಸ ಚಿಗುರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೊಸ ಚಿಗುರಂತೂ ಸೈಡಲ್ಲೆಲ್ಲ ಬರ್ತಾನೆ ಇರುತ್ತೆ ಮತ್ತು ಹೂವು ಕೂಡ ಗುಂಚಲಾಗಿ ಇದು ಬಿಡ್ತಾನೆ ಇರುತ್ತೆ. ನಾನು ತುಂಬ ಸಲ ಇದನ್ನು ನಾನು ಶಾರ್ಟ್ಸ್ ವೀಡಿಯೋಗೆ ಹಾಕ್ಕೊಳ್ತಾನೆ ಇರ್ತೀನಿ. ನನಗೆ ಹೂವು ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅದನ್ನು ನಾನು ಯಾವಾಗಲೂ ಶಾರ್ಟ್ಸ್ಗೆ ಹಾಕ್ಕೊಳ್ತಾನೆ ಇರ್ತೀನಿ ಸ್ನೇಹಿತರೆ. ಗಿಡಗಳಂತೂ ತುಂಬಾ ಹೆಲ್ದಿಯಾಗಿ ಬರ್ತವೆ ಆ ಒಂದು ಗೊಬ್ಬರನ ಹಾಕೋದ್ರಿಂದ. ನೋಡಿ ನೀವು ಎಷ್ಟು ಚೆನ್ನಾಗಿ ಗಿಡಗಳು ಬಂದಿದ್ದಾವೆ ಅಂತ ನೀವು ನೋಡ್ತಾ ಇರ್ಬೋದು. ಬನ್ನಿ ಯಾವುದನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಹೆಸ್ರು ಕಾಳು ಮತ್ತು ಸ್ವಲ್ಪ ಮೆಂತ್ಯ, ಸಾಸಿವೆ, ಇಷ್ಟು 5 ಐಟಮ್ನ ತೊಗೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿನ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ನುಣ್ಣಗೆ ಮಾಡ್ಕೊಂಡಿರುವಂತಹ ಪುಡಿನ ನಾನು ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ನಾನು ಇವಾಗ 2 ಸ್ಪೂನಿಂದ 3 ಸ್ಪೂನ್ನಷ್ಟು ಟೀ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ವೇಸ್ಟ್ ಅಂತ ಯೂಸ್ ಮಾಡಿರೋದನ್ನಾದರೂ ಹಾಕ್ಕೋಬೋದು ಟೀ ಪೌಡ್ರನ್ನ, ಇಲ್ಲ ಡೈಲಿ ಯೂಸ್ ಮಾಡುವಂತಹ ಟೀ ಪೌಡ್ರನ್ನಾದ್ರೂ ಕೂಡ ಹಾಕ್ಕೊಳ್ಬೋದು ಸ್ನೇಹಿತರೆ. ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಬಿಡ್ತೀನಿ. ಇದನ್ನು ಮಿಕ್ಸ್ ಮಾಡಿ ನೀವು ಎಲ್ಲ ಗಿಡಗಳಿಗೂ ಕೂಡ ನೀವು 1 ಸ್ಪೂನ್ನಷ್ಟು ಕೂಡ ನೀವು ಹಾಕ್ಕೊಳ್ತಾ ಬಂದರೆ ಗಿಡ ನೀವು ನೋಡ್ತಾ ಇರ್ಬೋದು, ಒಣಗೋಗ್ತಾ ಇರೋ ಗಿಡಗಳು ಕೂಡ ತುಂಬಾ ಚಿಗುರು ಹೊಡೆದು ಹೂ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸ್ನೇಹಿತರೆ ಈ ಒಂದು ಗೊಬ್ಬರನ ಕೊಡೋದ್ರಿಂದ. ಹಾಗೆ ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲ ಗಿಡಗಳಿಗೂ ಕೂಡ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಇದು ಅನುಭವ ಆಗಿದೆ. ಈ ಒಂದು ಗೊಬ್ಬರನ ಹಾಕಿದ್ಮೇಲೆ ಗಿಡ ತುಂಬಾ ಹೆಲ್ದಿಯಾಗಿ ಬಂದಿರೋದ್ರಿಂದ ನಿಮಗೂ ಕೂಡ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಗಿಡ ತುಂಬಾ ಹೆಲ್ದಿಯಾಗಿ ಬರುತ್ತೆ ಅಂತ. ಹಾಗೆ ನೀವು ನೋಡ್ತಾ ಇರ್ಬೋದು, ನಮ್ಮದು ಎಲ್ಲ ಪಾಟ್ಗಳಲ್ಲೂ ಕೂಡ ಈರುಳ್ಳಿ, ಬೆಳ್ಳುಳ್ಳಿ ಸಿಪ್ಪೆ ಆಗಿರ್ಬೋದು, ತರಕಾರಿಗಳು ಸಿಪ್ಪೆ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇರ್ತೀನಿ ಸ್ನೇಹಿತರೆ, ಗಿಡಗಳು ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು. ಇದನ್ನು ಹಾಕೋದ್ರಿಂದ ನಾವು ಕಾಂಪೋಸ್ಟ್ ಮಾಡಿ ಹಾಕೋದ್ರ ಬದಲು ಈ ರೀತಿ ಹಾಕಿ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರೂ ಕೂಡ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ. ಇದನ್ನು ನೀವು ಈ ಗೊಬ್ಬರನೇ ಪ್ರತಿಯೊಂದು ಗಿಡಕ್ಕೂ ಕೂಡ ಹಾಕಿ ಸ್ನೇಹಿತರೆ. ಸೇವಂತಿಗೆ ಸಸಿಗಳಾಗಿರ್ಬೋದು, ರೋಸ್ ಗಿಡ ಆಗಿರ್ಬೋದು, ದಾಸವಾಳ ಗಿಡಗಳು ಆಗಿರ್ಬೋದು, ಎಲ್ಲ ಗಿಡಗಳಿಗೂ ಹಾಕೋದ್ರಿಂದ ಗಿಡ ಹೆಲ್ದಿಯಾಗಿರ್ತವೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.